ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 241 ಜನ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಏರ್ ಇಂಡಿಯಾ ಸಿಇಒ ಕೂಡ ಆಗಮಿಸಿ ಅನೇಕ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಕ್ಯಾಂಪಬೆಲ್ ವಿಲ್ಸನ್ ಏರ್ ಇಂಡಿಯಾ ಸಂಸ್ಥೆಯ ಸಿಇಒ ಆಲ್ರೆಡಿ ಸ್ಥಳಕ್ಕೂ ಬಂದು ಮಾಹಿತಿ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ದುರಂತದ ಬಗ್ಗೆ ಕ್ಯಾಂಪಬೆಲ್ ಸಾಕಷ್ಟು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ 241 ಜನ ಸಾವನ್ನಪ್ಪಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನ ಆಯಿತು. ಇದಕ್ಕೆ ನಿಖರ ಕಾರಣ ಏನು? ಇದು ಒಂದು ಕಂಪನಿಯ ಸಿಇಒಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಏರ್ ಇಂಡಿಯಾ ಕಂಪನಿಯ ಬೋಯಿಂಗ್ 787 ಅನ್ನುವಂತಹ ವಿಮಾನ ನಿನ್ನೆ ಟೇಕ್ ಆಫ್ ಆಗಿ ಗುಜರಾತ್ನ ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ವಿಮಾನ ನಿಲ್ದಾಣದಿಂದ ಕೇವಲ 5 ನಿಮಿಷದಲ್ಲಿ 850ರಿಂದ 900 ಅಡಿ ಎತ್ತರದಲ್ಲಿದ್ದಂಥ ವಿಮಾನ ಅಲ್ಲೇ ಸಮೀಪದ ಮೇಘಾನಿ ನಗರದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಒಂದು ಸಾವು ನೋವಿಗೂ ಕೂಡ ಈ ವಿಮಾನ ದುರಂತ ಕಾರಣ ಆಯಿತು. ಯಾಕಂದರೆ ವೈದ್ಯಕೀಯ ವಿದ್ಯಾರ್ಥಿಗಳ ಹಾಸ್ಟೆಲ್ ಆಗಿತ್ತು. ಸಾಕಷ್ಟು ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು. ಪಾಪ ಊಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವಿಮಾನ ದಿಢೀರಂತ ಬೀಳ್ತದೆ. ಆದರೆ ಬರೀ ವಿಮಾನ ಬೀಳಲ್ಲ, ಬೆಂಕಿ ಉಂಡೆಯ ರೀತಿಯಲ್ಲಿ ಬೀಳುತ್ತೆ. ಯಾಕಂದರೆ ವಿಮಾನಕ್ಕೆ ಒಂಥರ ಬಾಂಬ್ ಹಾಕಿದ ಒಂದಿಷ್ಟು ದೃಷ್ಟಿಕೋನದಲ್ಲಿ ಅದು ಭಾಸವಾಗ್ತಾ ಇತ್ತು. ಇನ್ನು ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು, ಅನೇಕ ಸಾರ್ವಜನಿಕರು, ಅನೇಕ ವಿದೇಶಿ ಪ್ರಜೆಗಳು ಎಲ್ಲರೂ ಕೂಡ ಲಂಡನ್ಗೆ ಹೋಗ್ತಾ ಇದ್ರು ಪಾಪ. ಮತ್ತು ಸಾಕಷ್ಟು ಜನ ಭಾರತವನ್ನು ತೊರೆದು ಲಂಡನ್ನಲ್ಲಿ ಲ್ಯಾಂಡ್ ಆಗಲಿಕ್ಕೆ, ಲಂಡನ್ನಲ್ಲೇ ಜೀವನವನ್ನು ಕಟ್ಕೊಳ್ಳಲಿಕ್ಕೆ ಸಾಕಷ್ಟು ಜನ ಹೋಗ್ತಾ ಇದ್ರು. ಅದು ಅಲ್ಲದೆ ಲಂಡನ್ನಿಂದ ಅಜ್ಜಿಯ ಒಂದು ಜನ್ಮದಿನಾಚರಣೆಯನ್ನು ಸೆಲೆಬ್ರೇಷನ್ ಮಾಡಲಿಕ್ಕೆ ಅಕ್ಕ ತಂಗಿಯರಿಬ್ಬರು ಕೂಡ ಬಂದಿದ್ದರು. ಆದರೆ ಅದೃಷ್ಟ ಎಂಬಂತೆ ಅಲ್ಲಿ ರಮೇಶ್ ವಿಶ್ವಾಸ್ ಅನ್ನುವಂತಹ ಒಬ್ಬರು ಬದುಕುಳಿದಿದ್ದಾರೆ. ತನಗೇನಾಯಿತು, ನಾನು ಹೆಂಗೆ ಹೊರಗಡೆ ಬಂದೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಅದು ಪವಾಡ ಸದೃಶ್ಯವೇ ಸರಿ. ಅವ್ರ ಅದೃಷ್ಟ ಚೆನ್ನಾಗಿತ್ತು, ಅವ್ರ ಆಯಸ್ಸು ಇನ್ನೂ ಕೂಡ ಗಟ್ಟಿ ಇತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಅವರೊಬ್ಬರು ಮಾತ್ರ ಬದುಕುಳಿದಿದ್ದಾರೆ. ಅದಾದಮೇಲೆ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಸೇರಿದಂತೆ ಸುಮಾರು 241 ಜನ ಸಾವನ್ನಪ್ಪಿದ್ದಾರೆ. 230 ಜನ ಪ್ರಯಾಣಿಕರಿದ್ದರು, 12 ಜನ ವಿಮಾನದ ಸಿಬ್ಬಂದಿಗಳಿದ್ದರು. ಒಟ್ಟು ಪ್ರಯಾಣಿಕರು ಜೊತೆಗೆ ವಿಮಾನದ ಸಿಬ್ಬಂದಿಗಳು ಜೊತೆಗೆ ಹಾಸ್ಟೆಲ್ನ ಹುಡುಗರು ಎಲ್ಲ ಸೇರಿ ಒಟ್ಟು 265 ಜನ ಸಾವನ್ನಪ್ಪಿದ್ದಾರೆ. ಅಹಮದಾಬಾದ್ನಲ್ಲಿ ವಿಮಾನ ಪತನ ಪ್ರಕರಣ ಇನ್ನು ಘಟನಾ ಸ್ಥಳದಲ್ಲೇ NDRF ಸಿಬ್ಬಂದಿಗಳು ಮೊಕಮ್ ಹೂಡಿದ್ದಾರೆ. ರಾಷ್ಟ್ರೀಯ ವಿಪತ್ತು ನಿಗ್ರಹ ದಳದ ಒಂದು ಕಾರ್ಯಪಡೆ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅವಘಡ ಪ್ರದೇಶದಲ್ಲಿ ನಿನ್ನೆಯಿಂದನೂ ಕೂಡ ಬೀಡು ಬಿಟ್ಟಿದ್ದಾರೆ. ಅವಶೇಷಗಳ ಪತ್ತೆ ಕಾರ್ಯದಲ್ಲಿ NDRF ಸಿಬ್ಬಂದಿ ಈಗ ಕಾರ್ಯನಿರತರಾಗಿದ್ದಾರೆ. ಶ್ವಾನದಳದ ಮೂಲಕ ಒಂದು ಕಡೆ ಆಪರೇಷನ್ ಮುಂದುವರಿತಾ ಇದೆ. ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ NDRF ತಂಡದವರು, ಶ್ವಾನದಳದವರು ಈಗ ಅಲ್ಲೇ ಸ್ಥಳದಲ್ಲೇ ಮೊಕಮ್ ಹೂಡಿದ್ದಾರೆ. ನಿನ್ನೆ ಘಟನೆ ಆದ ತಕ್ಷಣಕ್ಕೆ NDRF ಮತ್ತು ಅಗ್ನಿಶಾಮಕ ದಳದವರೆಲ್ಲ ಬಂದು ಆ ಬೆಂಕಿಯನ್ನು ನಂದಿಸುವಂಥ ಕೆಲಸ ಮಾಡಿದರು. ಅದಾದ ಮೇಲೆ ಯಾರಾದರೂ ಬದುಕಿದಾರಾ, ಅವ್ರನ್ನ ಬದುಕಿದ್ರೆ ಅವ್ರನ್ನ ವಾಪಸ್ಸು ಆಸ್ಪತ್ರೆಗಾರು ಸೇರಿಸೋಣ ಅಂದ್ಕೊಂಡ್ರೆ ಬ್ಯಾಡ್ ಲಕ್. ಆ್ಯಕ್ಚುಲಿ ನಿನ್ನೆ ಒಬ್ಬರು ಮಾತ್ರ ಬದುಕಿದ್ರು. ಅಲ್ಲಿ ಉಳಿದಂತಹ ಎಲ್ಲ ವಿಮಾನ ಪ್ರಯಾಣಿಕರು, ವಿಮಾನ ಸಿಬ್ಬಂದಿಗಳು ಎಲ್ಲರೂ ಕೂಡ ಸಾವನ್ನಪ್ಪಿದ್ರು. ಹಾಗಾಗಿ ಯಾರನ್ನು ಕೂಡ ಅಲ್ಲಿ ಆಸ್ಪತ್ರೆಗೆ ಸಾಗಿಸ್ಲಿಕ್ಕೆ ಅವಕಾಶವೇ ಸಿಗಲಿಲ್ಲ ಪಾಪ NDRF ತಂಡದವರಿಗೆ. ಯಾಕಂದರೆ ಆ ಬೆಂಕಿಯ ಉಂಡೆಯಲ್ಲಿ ಪ್ರತಿಯೊಬ್ಬರು ಕೂಡ ಬೆಂದು ಗುರುತೇ ಸಿಗಬಾರ್ದು ಅಷ್ಟರ ಮಟ್ಟಿಗೆ ಒಂದು ಅಲ್ಲೆಲ್ಲ ರೀತಿಯಾದಂತಹ ಒಂದಿಷ್ಟು ಅವಶೇಷಗಳ ಅಡಿಯಲ್ಲಿ ಹೆಣಗಳು ರಾಶಿಗಳು ಬಿದ್ದಿದ್ವು. ಮತ್ತು ಒಬ್ಬರು ಮಾತ್ರ ಬದುಕಿದ್ರಲ್ಲ, ರಮೇಶ್ ವಿಶ್ವಾಸ್ ಅಂತ, ಅವರು ತಕ್ಷಣಕ್ಕೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಬೆಂಕಿ ಹೊತ್ಕೊಂಡ್ಬಿಡ್ತು, ಆವರಿಸ್ಕೊಂಡ್ಬಿಡ್ತು, ದಟ್ಟವಾದಂಥ ಹೊಗೆ ಆವರಿಸ್ಕೊಳ್ತು. ಆಮೇಲೆ ನಾನು ಹೆಂಗೆ ವಾಪಸ್ ಹೊರಗಡೆ ಬಂದೆ ಅಂತಲೇ ಗೊತ್ತಿಲ್ಲ ಅಂತ ಈಗ ಅವರು ಒಂದಿಷ್ಟು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರಿಗೂ ಮುಖ, ಕೈ, ಕಾಲಿಗೆಲ್ಲ ಗಂಭೀರವಾದಂಥ ಗಾಯ ಆಗಿದೆ. ಸುಟ್ಟಿರುವ ಒಂದು ದೇಹಕ್ಕೆ ಮತ್ತು ಕಾಲಿಗೂ ಸಾಕಷ್ಟು ಏಟಾಗಿದೆ. ಜೊತೆಗೆ ಕುಂಟುತ್ತಾ ಓಡಾಡ್ತಾ ಇದ್ದಾರೆ. ಅದೃಷ್ಟವಶತ್ ಅಂತ ಹೇಳ್ಬೋದು. ಅಷ್ಟು ಜನರಲ್ಲಿ ಒಬ್ಬರು ಬದುಕಿರುವಂಥದ್ದು. ಇದು ಪವಾಡ ಸದೃಶ. ಅದಾದ ಮೇಲೆ ಹಾಸ್ಟೆಲಲ್ಲಿ ಪಾಪ ಊಟ ಮಾಡ್ತಾ ಇದ್ರಲ್ಲ 20 ಜನ ವಿದ್ಯಾರ್ಥಿಗಳು, ಅವರು ಕೂಡ ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಜನರಿಗೆ ಗಾಯ ಆಗಿದೆ. ಯಾಕಂದರೆ ಟನ್ಗಟ್ಟಲೆ ತೂಕ ಇರುವಂತಹ ವಿಮಾನ ಒಂದು ಹಾಸ್ಟೆಲ್ನ ಕಟ್ಟಡದ ಮೇಲೆ ಬೀಳ್ತದೆ ಅಂದಾಗ ಸಹಜವಾಗಿ ಆ ಹಾಸ್ಟೆಲ್ನ ಕಟ್ಟಡ ಛಿದ್ರ ಆಗಿ ಹೋಗುತ್ತೆ. ವಿಮಾನದಲ್ಲಿದ್ದಂಥ ದೇಹಗಳು ಛಿದ್ರ, ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿಗಳ ದೇಹವೂ ಛಿದ್ರ ಆಗಿ ಹೋಗಿದೆ. ಇಡೀ ದೇಶಕ್ಕೆ ನಿನ್ನೆ ಕರಾಳ ದಿನ. ಬರೀ ಗುಜರಾತಿಗಷ್ಟೇ ಅಲ್ಲ, ಇಡೀ ದೇಶಕ್ಕೆ ನಿನ್ನೆ ಕರಾಳ ದಿನ. ವಿದೇಶಿ ಪ್ರಜೆಗಳು, ದೇಶೀಯ ಪ್ರಜೆಗಳು ಸೇರಿದಂತೆ ಸಣ್ಣ ಮಕ್ಕಳು, ಶಿಶುಗಳು, ಮಹಿಳೆಯರು, ಪುರುಷರು
ಎಲ್ಲರೂ ಸೇರಿದಂತೆ ಸಾಕಷ್ಟು ಜನ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಯಾಣಿಕರ ಮೃತದೇಹಗಳು ಸುಟ್ಟು ಕರಕಲಾಗಿದ್ದಾವೆ. ಛಿದ್ರವಾಗಿದ್ದಾವೆ ಮೃತದೇಹದ ಭಾಗಗಳು, ಗುರುತೇ ಸಿಗಲ್ಲ, ಅಷ್ಟರ ಮಟ್ಟಿಗೆ ಇವಾಗ ಚಿತ್ರವಾಗಿದ್ದಾವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಆ ಬೆಂಕಿ ಉಂಡೆಯಲ್ಲಿ ಆ ದೇಹ ಸಿಕ್ಕಾಕೊಂಡ್ರೆ ಇನ್ನೇನಾಗುತ್ತೆ. ಮೃತದೇಹಗಳ ಈಗ ಚಿತ್ರ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮೃತಪಟ್ಟವರ ಗುರುತು ಕೂಡ ಪತ್ತೆ ಹಚ್ಚೋಕ್ಕೆ ಸವಾಲಾಗ್ತಾ ಇದೆ. ಇದರಲ್ಲಿ ವಿದೇಶಿ ಮತ್ತೆ ದೇಶೀಯ ಪ್ರಯಾಣಿಕರಿದ್ರಲ್ಲ, ಇದರಲ್ಲಿ ವಿದೇಶಿ ಪ್ರಯಾಣಿಕರು ಯಾರು, ದೇಶೀಯ ಪ್ರಯಾಣಿಕರು ಯಾರು, ಮಕ್ಕಳು ಯಾರು, ಮಹಿಳೆಯರು ಯಾರು, ಪುರುಷರು ಯಾರು ಗೊತ್ತೇ ಆಗ್ತಾ ಇಲ್ಲ. DNA ಟೆಸ್ಟ್ ಬಳಿಕವೇ ಮೃತದೇಹಗಳ ಹಸ್ತಾಂತರ. ಅಹಮದಾಬಾದ್ನಲ್ಲಿ ಏನು ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಮಸ್ಯೆಗಳು, ಪ್ರಯಾಣಿಕರ ಮೃತದೇಹಗಳು ಒಂದು ಕಡೆ ಸುಟ್ಟು ಕರಕಲಾಗಿದ್ದಾವೆ, ಮೃತದೇಹ ಪತ್ತೆ ಹಚ್ಚಕ್ಕಾಗ್ತಾ ಇಲ್ಲ, ಚಿತ್ರವಾಗಿದ್ದಾವೆ ಮೃತದೇಹಗಳು, ಮೃತದೇಹದ ಭಾಗಗಳು ಎಲ್ಲ ಎಲ್ಲೆಲ್ಲೋ ಬಿಟ್ಟಿದ್ದಾವೆ. ಯಾಕಂದರೆ ಒಂದು ಬಾಂಬ್ ಸಿಡಿದಾಗ ಯಾವ ರೀತಿ ಆಗ್ತದೆ ಅದೇ ರೀತಿಯಾದಂತಹ ವಾತಾವರಣ ನಿನ್ನೆ ಆಗಿತ್ತು. ಅದ್ರ ಜೊತೆಗೆ ಅಲ್ಲಿ ಸಾಕಷ್ಟು ಭಯಭೀತ ವಾತಾವರಣ. ಅಲ್ಲಿ ಮೇಘಾನಿ ನಗರದ ನಿವಾಸಿಗಳಿಗೂ ಇದೇನಪ್ಪ ಈ ಥರ ಯಾರಾದರೂ ಬಾಂಬ್ ಹಾಕಿದ್ರೆ ಏನು ಕತೆ ಅಂತ ತತ್ಕ್ಷಣಕ್ಕೆ ಹಾಗೆ ಅನಿಸಿರುತ್ತೆ. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಬಾಂಬ್ ಹಾಕಿದಾಗ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ, ಯಾವ ರೀತಿಯಾದಂತಹ ಸನ್ನಿವೇಶ ಕ್ರಿಯೇಟ್ ಆಗ್ತದೆ, ಅದೇ ರೀತಿ ಆಗಿರುವಂಥದ್ದು ನಿನ್ನೆ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಸಾವು ನೋವುಗಳು, ಆತಂಕ, ಜೊತೆಗೆ ಗಾಯಾಳುಗಳ ನರಳಾಟ, ಒಂದು ಕಡೆ ಕಾರ್ಯಾಚರಣೆ ಎಲ್ಲವೂ ಕೂಡ ನಡೀತಾ ಇದೆ. ಅದರ ಜೊತೆಗೆ ಯಾಕೆ ಕಾರಣ, ಏನು ಕಾರಣ, ಇದ್ರ ಬಗ್ಗೆನೂ ಕೂಡ ಈಗ ಒಂದು ಕಡೆ ತನಿಖೆಯನ್ನು ಮಾಡಬೇಕಾಗ್ತದೆ. ಯಾಕಂದರೆ ಏರ್ ಇಂಡಿಯಾ ಕಂಪನಿಗೆ ಸಂಬಂಧಪಟ್ಟಂತಹ ವಿಮಾನದಲ್ಲಿ ಈ ಹಿಂದೆ ಎಷ್ಟು ಇಂತಹ ಇನ್ಸಿಡೆಂಟ್ ಆಗಿದ್ರೆ ಅದಕ್ಕೆ ಕಾರಣ ಏನು, ಅಥವಾ ಈ ವಿಮಾನದಲ್ಲಿ ತಾಂತ್ರಿಕ ದೋಷ ಏನಾದರೂ ಇತ್ತಾ, ಅಥವಾ ಒಂದು ವಿಮಾನ ಟೇಕಪ್ ಆಗೋದಕ್ಕಿಂತ ಮುಂಚೆ ಅದರಲ್ಲಿ ಸರಿಯಾಗಿ ಒಂದಿಷ್ಟು ಅದರ ಕಾರ್ಯವೈಫಲ್ಯತೆ ಏನಾದರೂ ಇತ್ತಾ, ಅಥವಾ ಎಲ್ಲವೂ ಕೂಡ ಚೆನ್ನಾಗಿತ್ತಾ, ಇಂಜಿನ್ ಏನಾದರೂ ಸರಿಯಾಗಿ ಕೆಲಸ ಮಾಡ್ತಾ ಇತ್ತಾ ಇಲ್ವಾ, ಇದ್ರ ಬಗ್ಗೆ ಚೆಕ್ ಮಾಡಿದ್ರಾ, ಇದ್ರ ಬಗ್ಗೆ ಒಂದು ದೊಡ್ಡ ತನಿಖೆಯೂ ಕೂಡ ಆಗಬೇಕಾಗ್ತದೆ. ಯಾಕಂದರೆ 241 ಜನ ಪ್ಲಸ್ ಹಾಸ್ಟೆಲ್ ವಿದ್ಯಾರ್ಥಿಗಳು ಸೇರಿದಂತೆ 265 ಜನ ಅಂದರೆ ಅದೇನು ಸುಮ್ಮನೆ ಮಾತಲ್ಲ, ಸಣ್ಣ ಮಾತಲ್ಲ. ಯಾರೋ ಒಬ್ಬರ ನಿರ್ಲಕ್ಷ್ಯಕ್ಕೆ ಇಷ್ಟು ಜನ ಬಲಿಯಾಗಿದ್ದರೆ ಅವ್ರಿಗೆ ತಕ್ಕ ಶಿಕ್ಷೆ ಕೂಡ ಆಗಬೇಕಾಗ್ತದೆ. ಈಗ ಆಲ್ರೆಡಿ ಕ್ಯಾಂಪ್ ಬೇಸ್ ಅವರು ಕೂಡ ಬಂದು ಸಾಕಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಏರ್ ಇಂಡಿಯಾ ಕಂಪನಿಯ CEO ಕ್ಯಾಂಪ್ ಬೇಸ್